ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಷ್ಟು ಜನ ಸೇರ್ತಾರೆ ಅಂತ ನನಗೆ ಅಂದಾಜೇ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂತ ನುಡಿ ಮುತ್ತುಗಳು. ಇದೇನ IPL ಮ್ಯಾಚ್ ಇವತ್ತು ನಡೀತಾ ಇದೆಯಾ? ಎಲ್ಲ ರಾಜ್ಯದಲ್ಲೂ ನಡೆದಿದೆ. ಗೆದ್ದಾಗ ಯಾವ್ಯಾವ ರಾಜ್ಯ ಗೆದ್ದಿದೆಯೋ ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಮನ್ ಸೆನ್ಸ್ ಬೇಡವ ಈ ಸರ್ಕಾರಕ್ಕೆ? ಬಾಂಬೆಲಿ ಎಷ್ಟು ಸೇರಿದ್ರು, ಕಲ್ಕಟ್ಟ ಸೇರಿದ್ರು, ಹೈದರಾಬಾದಲ್ಲಿ ಎಷ್ಟು? ಕಾಮನ್ ಸೆನ್ಸ್ ಅಲ್ಲ ಇದು? ಸಿಂಪಲ್ ಮ್ಯಾಥಮೆಟಿಕ್ಸ್. ಸಿಂಪಲ್ ಮ್ಯಾಥಮೆಟಿಕ್ಸ್. ನೀನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಪ್ರೆಸ್ ಮೀಟ್ ಮಾಡಿದ್ರಿ, ಏನಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡಿದ್ರಿ? ಸಂತಾಪ ಸೂಚನೆ ಮಾಡಕ್ಕೆ ಪ್ರೆಸ್ ಮೀಟ್ ಮಾಡಿದ್ರ? ಇಲ್ಲ, ನೀವು ಮಾಡಿಲ್ಲ. ನೀವು ಪ್ರೆಸ್ ಮೀಟ್ ಮಾಡಿದ್ದು ಯಾರೋ ಬೇರೆಯವ್ರ ತಲೆ ಮೇಲೆ ಇದನ್ನ ತಪ್ಪು ನಮ್ಮದಲ್ಲ. ಎಂಟೈರ್ ಪ್ರೆಸ್ ಮೀಟ್ ಅಲ್ಲಿ ತಪ್ಪು ನಮ್ಮದಲ್ಲ, ಉತ್ತರ ಪ್ರದೇಶದಲ್ಲಿ ನಡೆದಿಲ್ವಾ, ಜನ ಜಾಸ್ತಿ ಬಂದ್ಬಿಟ್ರು, ಅಭಿಮಾನಿಗಳ ಜನ ತಪ್ಪು, ಜನಗಳ ತಪ್ಪು. ಈ ಅನಾಹುತಕ್ಕೆ ನನ್ನ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅಲ್ಲಿ ಜನಗಳ ತಪ್ಪು ಅಂತ ಅವರ ಟೋಟಲ್ ಭಾವನೆ. ಜನಗಳ ತಪ್ಪು, ಜನ ಉದ್ರೇಕದಿಂದ ನುಗ್ಗ್ಬಿಟ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ತರದ ಹೇಳಿಕೆಗಳನ್ನ ನೀವು ಕೊಟ್ರೆ ಇದು ಇಷ್ಟಾದರೂ ಕೂಡ ನೀವು KCA ಸ್ಟೇಡಿಯಂ ಅಲ್ಲಿ 12 ಗೇಟ್ ಇತ್ತು, ನೀವು ಓಪನ್ ಮಾಡಿದ್ದೆ ಎಷ್ಟು ಗೇಟು? 2 ಗೇಟು. ಫಸ್ಟ್ ಗೇಟು VIP ಗೇಟು. ಫಸ್ಟ್ ಓಪನ್ ಮಾಡಿದ್ರಿ VIP ಗೇಟ್ನ. ನಾನು ಕೇಳ್ತೀನಿ ನಿನಗೆ, ಈ ಪಾಸ್ ಕೊಟ್ಟವ್ರು ಯಾರು? ಯಾವ ಪುಣ್ಯಾತ್ಮ ಪಾಸ್ ಕೊಟ್ಟ? KCA ಸ್ಟೇಡಿಯಂ ಅವ್ರು ಕೊಟ್ರ? ಇಲ್ಲ IPL ಅವ್ರು ಕೊಟ್ರ? ಸರ್ಕಾರ ಕೊಡ್ತಾ? ಗೊತ್ತೇ ಇಲ್ಲ. ಯಾರು ಕೊಟ್ರು ಅಂತ ಗೊತ್ತೇ ಇಲ್ಲ. ಮತ್ತೆ ಅಲ್ಲಿ ಪೊಲೀಸರು ಹೇಳ್ತಿರು ನನಗೆ, ಪೊಲೀಸರು, ಸರ್ ನಾವು ಗೇಟ್ ಅಲ್ಲಿ ನಿಂತಿದ್ರಿ, ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಗಂಟೆಗೆ ಒಳಗೆ ಬಿಡಬೇಕು ಅಂತ ಡೈರೆಕ್ಷನ್ ಇಲ್ಲ ಸರ್, ನಮಗೆ ಈ ಕಾರ್ಯಕ್ರಮ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಸರ್ ಅಂತಾರೆ ಪೊಲೀಸರು. ಸರ್ಕಾರ ನಡೆಸ್ತಾ ಇದೆಯಾ ಗೊತ್ತಿಲ್ಲ ಅವ್ರಿಗೆ, IPL ನಡೆಸ್ತಾ ಇದೆಯಾ ಗೊತ್ತಿಲ್ಲ, KCA ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಪೊಲೀಸ್ ಇಲಾಖೆ ಯಾವ ಇಂಟೆಲಿಜೆನ್ಸಿ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಒಂದು ಸಂಸ್ಥೆಗೆ ಯಾರು ನಡೆಸ್ತಾರೆ ಗೊತ್ತಿಲ್ಲ, ಯಾರು ಡೈರೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬಾಗ್ಲು ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಬಿಡಬೇಕು ಅಂತಾನೂ ಗೊತ್ತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ, ಸಂಭ್ರಮಾಚರಣೆ ಎಲ್ಲ ಬನ್ನಿ ಅಂತೇಳಿ. ಬಾವುಟ ಹಿಡ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬಾವುಟದ ಪ್ರದರ್ಶನ. ಯಾರು? ವಿಜಯೇಂದ್ರ ಅವರೆಲ್ಲ ಹೋಗಿದ್ದು, R ಅಶೋಕ್ ಅವರೆಲ್ಲ ಹೋಗಿದ್ದು, ನಾರಾಯಣ ಸ್ವಾಮಿ ಅವರೆಲ್ಲ. ಇವರು ಗೆದ್ದಿದ್ದು ಅವ್ರು ಬಾವುಟ ಹಿಡ್ಕೊಬೇಕಾಯ್ತು ಟ್ರಾಫಿಕ್ ಅಲ್ಲಿ. ನಿಮ್ ಪರ್ಮಿಷನ್ ಕೊಟ್ಟವ್ರು ಯಾರ್ರಿ? ಮಿಸ್ಟರ್ DK ಶಿವಕುಮಾರ್. ಕಾರಿಂದ ತಲೆ ಇಕ್ಕಿ ಹಿಂಗ ಅನ್ನಕ್ಕೆ ವೇರ್ ಇಸ್ ದ ಪರ್ಮಿಷನ್? ನಾ ಬೇರೆ ಯಾವನ ಮಾಡ್ಲಿ ಕೇಸ್ ಹಾಕಿ ಒಳಕಾಕ್ಬಿಡ್ತೀರಾ ನೀವು? ಸ್ಪಷ್ಟವಾಗಿ ಅಧ್ಯಕ್ಷರು ಹೇಳಿದ್ರು. ಏನ್ ಹೇಳಿದ್ರು? ಅಲ್ಲಿ ಯಾವುದೋ ಒಂದು ಥಿಯೇಟ್ರಲ್ಲಿ ಕಾಳು ತುಳಿತಾಗಿ ಒಬ್ಬ ಹೆಣ್ಣುಮಗಳು ಅಮಾಯಕ್ ಸತ್ತಾಗ ಹಿಡಿದು ಆ ಆಕ್ಟರ್ನ ಒಳಗಡೆ ಹಾಕಿ ರುಬ್ಬಿಟ್ರಲ್ಲ. ಈಗ ನಿಮ್ಮನ್ನ 11 ಜನ ಆಗೈತಲ್ಲ, ರುಬ್ಬೇಕಲ್ಲ. ಯಾರು ನುಗ್ತೀರಾ ನೀವು? ಯಾರ ಮೇಲೆ FIR ಹಾಕಿದ್ದೀರಾ? ಆಗಬಾರ್ದು ಅಂತಾನೆ DC ಕೊಟ್ಟಿದ್ದಾರೆ. ಅಲ್ಲ ರೀ, ಒಬ್ಬ ಜಿಲ್ಲಾಧಿಕಾರಿ ನಿಮ್ ಕೈ ಕೆಳಗಡೆ ಕೈ ಕಟ್ಕೊಂಡು ನಿಂತು ನಿಮ್ಮನ್ನ ಬಂದು ಎನ್ಕ್ವೈರಿ ಮಾಡ್ತಾರ ಮುಖ್ಯಮಂತ್ರಿನ? ಇವಾಗ ಪರ್ಮಿಷನ್ ಯಾರು ಕೊಡ್ಬೇಕು? ಮುಖ್ಯಮಂತ್ರಿ ಕೊಡ್ಬೇಕು, ಇಲ್ಲ ಹೋಮ್ ಮಿನಿಸ್ಟರ್ ಕೊಡ್ಬೇಕು, DPR ಅವರು. ಇಲ್ಲಿ ಘಟನೆ ನಡೆದಾಗ DPR ಕೊಡ್ಬೇಕು. DPR ಯಾರ ಅಡಿಯಲ್ಲಿ ಬರ್ತದೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ DPR. ಯು ಆರ್ ದ ಅಥಾರಿಟಿ. ನಿಮ್ ಪರ್ಮಿಷನ್ ಕೊಟ್ಟವ್ರು ಯು ಆರ್ ಅಥಾರಿಟಿ. ಯಾರ ಮೇಲೆ ಕೇಸ್ ಹಾಕ್ತೀರಾ ಈಗ? ಯಾರನ್ನ ಅರೆಸ್ಟ್ ಮಾಡ್ತೀರಾ? ನಿಮ್ದೇ ಸರ್ಕಾರ. ಆಮೇಲೆ ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ, ಅಟ್ಲೀಸ್ಟ್ ಅವ್ರು ಹೇಳಿದ್ರು ನಮಗೆ 40,000 ಜನ 35,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಟ್ಟಿದ್ರಿ ಅಲ್ಲಿ? ಆಯ್ತು, 40,000 ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಗಿತ್ತು? ಫೈರ್ ಇಂಜನ್ ಎಷ್ಟು ಇಡಬೇಕಾಗಿತ್ತು? ಡಾಕ್ಟರ್ಸು ಅಲ್ಲಿ ತುರ್ತು ಚಿಕಿತ್ಸೆ ಕೊಡಕ್ಕೆ ನಾವು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೇನೆ ನಾವು ಇಲ್ಲೊಂದು 20,000 ಜನ ಸೇರ್ಬೇಕಾದ್ರೆ ನಾವು ಆಂಬುಲೆನ್ಸು ಒಂದು ಡಾಕ್ಟರ್ ಯೂನಿಟ್ ಎಲ್ಲ ಇಟ್ಟಿರ್ತೀವಿ ನಾವು ಇಲ್ಲಿ
ಕಾರ್ಯಕ್ರಮದಲ್ಲಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮಗೆ. ಒಂದು 50 ಜನ ಡಾಕ್ಟರ್ ಇಡಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಫಸ್ಟ್ ಏಡ್ ಕೊಡ್ಬೇಕಾಯ್ತು ಅವ್ರಿಗೆ, ಎಲ್ಲರಿಗೂ ಬ್ಲಾಕ್ ಆಗಿರುವಂಥದ್ದು, ಹೃದಯ ಸ್ತಬ್ಧ ಆಗಿರುವಂಥದ್ದು, ಅದನ್ನು ಟ್ರೀಟ್ ಮಾಡೋ ಅಂಥದ್ದಕ್ಕೆ ಸ್ಥಳದಲ್ಲೇ ಇಮಿಡಿಯೇಟ್ ಆಗಿ ಮಾಡಬೇಕು, ವಿತಿನ್ 2 minutes ಅಲ್ಲಿ ಮಾಡಬೇಕು ಅವ್ರಿಗೆ. ಆ ಡಾಕ್ಟರ್ಸ್ ಇದ್ದರೆ ಅದನ್ನ ಉಪಯೋಗ ಮಾಡ್ತಾ ಇದ್ರು, ಒಂದು ಅರ್ಧ ಜನದ ಪ್ರಾಣ ಆದರೂ ಮಾಡ್ತಾ ಇದ್ರು. ಇನ್ನೊಂದು